ಹೋದ್ ಸೀಸನ್ ವೈಲ್ಡ್ ಕಾರ್ಡು ನಾನೇ, ಈ ಸತಿ ವೈಲ್ಡ್ ಕಾರ್ಡು ನಾನೇ. ಆ ಮನೆ ಅನ್ನೋದು ನಾನು ಏನೇನು ಕೇಳಿಲ್ವೋ ಅದೆಲ್ಲ ನನಗೆ ಕೊಟ್ಟಿದೆ. ಫ್ರೆಂಡ್ ಅಂತ ಒಳಗಡೆ ಹೋಗ್ತೀರಾ, ಬಟ್ ಫ್ರೆಂಡ್ಶಿಪ್ ನ ಬಿಟ್ಬಿಟ್ಟು ಆಟ ಆಡುತ್ತೀರಾ ಗಿಲ್ಲಿನ. ಕಾವು ಅಂದ್ರೆ ನಂಗೆ ತುಂಬಾ ನೋವಾಗುತ್ತೆ. ಈ ತುಂಡೈ ಕ್ಲಾಸ್ ಸವಾಸ ಇರುತ್ತಲ್ಲ ಅದೇ ತರ ಸೇಮ್ ಅದು ಹುಳಿ ಹಿಂಡು ಅಂತದ್ದು, ಸೊಕನಿತನ ಮಾಡುವಂಥದ್ದು. ಅದನ್ನ ನಾನು ಅಶ್ವಿನಿ ಅವರಲ್ಲಿ ನೋಡಿದ್ದೀನಿ. ನಮ್ಮಿದ್ದನೇ ಚೆನ್ನಾಗಿರ್ತಾರೆ, ಆಮೇಲೆ ಒಂದೊಂದ್ ಕಡೆ ಹಿಂಡು ಬಿಡ್ತಾರೆ. ಒಬ್ರೇ ನಮ್ಗೆ ಬಂದು ಬುದ್ಧಿ ಹೇಳೋದು ಅಂದ್ರೆ ಸುದೀಪ್ ಸರ್. ಇನ್ ಪ್ರತಿಯೊಬ್ರು ಅಲ್ಲಿ ನಮ್ ತುಳಿಯಕ್ಕೆ ಕಾಯ್ತಾ ಇರ್ತಾರೆ. ಇವಾಗ ನೆನ್ನೆ ಮೊನ್ನೆಯಿಂದ ನೋಡಿರ್ತೀರ, ಗಮನಕ್ಕೆ ಬಂದಿರುತ್ತೆ, ವಾರ ಅನ್ನೋದು ನಡೀತಾ ಇದೆ. ಸುದೀಪ್ ಸರ್ ಯಾವತ್ತೂ ದರ್ಶನ್ ಸರ್ ಬಗ್ಗೆ ಒಂದು ವೇದಿಕೆಯಲ್ಲೂ ಮಾತಾಡಿಲ್ಲ, ಆಮೇಲೆ ಪರ್ಸನಲಿ ನಾವೆಲ್ಲ ಜೊತೆಗಿದ್ದಾಗಲೂ ಯಾವತ್ತೂ ಮಾತಾಡಿಲ್ಲ. ಯಾವತ್ತೂ ದರ್ಶನ್ ಸರ್ ಸುದೀಪ್ ಸರ್ನ ಬಿಟ್ಕೊಟ್ಟು ಇಲ್ಲ, ಯಾವತ್ತೂ ಮಾತಾಡೋದಿಲ್ಲ. ಇವರಿಬ್ರು ಒಟ್ಟಿಗಾದ್ಮೇಲೆ ಅವ್ರು ಎಲ್ಲರಿಗೂ ಇವರಿಬ್ಬರೇ ಸೇರಿ ಕೆಲಸ ಕೊಡ್ತಾರೆ. ಅದನ್ನ ನೋಡಕ್ ನಾನು ಕಾಯ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ. ವೀಕ್ಷಕರೇ, ತವರು ಮನೆ ಅಂತಾಗ ಹೆಣ್ಮಕ್ಳಿಗೆ ಮಾತ್ರ ತವರು ಮನೆ ಅಂತ ಇರುತ್ತೆ, ಆದ್ರೆ ಗಂಡು ಮಕ್ಳಿಗೆ ತವರು ಮನೆ ಇಲ್ಲ ಅಂತ ಇಷ್ಟು ದಿನ ಅನ್ಕೊಂಡಿದ್ವಿ, ಬಿಗ್ ಬಾಸ್ 11 ಬರೋವರೆಗೂ ಕೂಡ. ಆದ್ರೆ ಬಿಗ್ ಬಾಸ್ 11 ಬಂದ್ಮೇಲೆ ತವರು ಮನೆ ಅಂದ್ರೆ ಬೇರೆ ಅರ್ಥನೇ ಕೊಟ್ಟಿದೆ. ಇವತ್ತು ಮತ್ತೆ ತವರು ಮನೆಗೆ ಹೋಗ್ಬಂದಂತಹ, ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬಂದಂತಹ ರಜತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬಿಗ್ ಬಾಸ್ 11ರ ಕಂಟೆಸ್ಟೆಂಟ್ ಮತ್ತು ಬಿಗ್ ಬಾಸ್ 12ರ ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದ್ವಿ, ಬಟ್ ಅತಿಥಿ ಅಂತೆ. ಬನ್ನಿ ಮಾತಾಡ್ಸೋಣ. ಸರ್, ಹೇಗಿದ್ದೀರಾ? ಹಾಯ್ ಸರ್. ಹಾಯ್, ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ತವರು ಮನೆಗೆ ಹೋಗ್ಬನ್ನಿ ಸರ್. ಅದು ಎಲ್ಲೋ ನಾನು ತೀರಾ ಲಕ್ಕಿ ಅನ್ಸುತ್ತೆ. ಹೋದ್ ಸೀಸನ್ ವೈಲ್ಡ್ ಕಾರ್ಡು ನಾನೇ, ಈ ಸತಿ ವೈಲ್ಡ್ ಕಾರ್ಡು ನಾನೇ. ಅದು ನನಗೆ ಫಸ್ಟು ಫೋನ್ ಬಂದಾಗ ಒಂಥರ ತೀರಾ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು. ಯಾಕಂದರೆ ಆ ಮನೆ ಅನ್ನೋದು ನಾನು ಏನೇನು ಕೇಳಿಲ್ವೋ ಅದೆಲ್ಲ ನನಗೆ ಕೊಟ್ಟಿದೆ. ಆ ಖುಷಿ ಅನ್ನೋದು ಸದಾ ನನ್ನ ಮನಸ್ಸಲ್ಲಿರುತ್ತೆ. ಆಮೇಲೆ ಜನರ ಪ್ರೀತಿ ಆಗಿರ್ಬೋದು, ಹೆಸರಾಗಿರ್ಬೋದು, ಪ್ರತಿಯೊಂದು ಕೊಟ್ಟಿದ್ದ ಮನೆ. ಸೊ ಸೆಕೆಂಡ್ ಟೈಮು ವೈಲ್ಡ್ ಕಾರ್ಡ್ ಆಗಿ ಬನ್ನಿ ಅಂತ ಕೇಳಿದಾಗ, ಅದು ವೈಲ್ಡ್ ಕಾರ್ಡ್ ಗೆಸ್ಟ್ ಅಂತ ಹೇಳಿದಾಗ ಒಂದು ಮಾತು ಹಿಂದೆ ಮುಂದೆ ಯೋಚನೆ ಮಾಡದೆ ಬರ್ತೀನಿ ಅಂತ ಹೇಳಿದ್ದು ಉಂಟು. ಯಾಕಂದರೆ ನನಗೆ ಆ ಮನೆಗೆ ತುಂಬ ನಂಟಿದೆ. ಸೊ ತುಂಬ ಖುಷಿ ಇದೆ ಸರ್. ಒಂದೊಂದು ವಿಚಾರದಲ್ಲಿ ಆ ಅಣ್ಣ ತಮ್ಮ ಅಕ್ಕ ತಂಗಿ ಅಂದ್ರೆ ಅವ್ರು ಬಿಡಪ್ಪ ಆ ಅಣ್ಣ ತಮ್ಮನ, ಅವ್ರು ಬಿಡಪ್ಪ ಆ ಅಕ್ಕ ತಂಗಿನ, ಅಣ್ಣ ತಂಗಿನ ಸವಾಸೆ ಬೇಡ ಅಂತಾರೆ. ಅನ್ನೊಂದ್ರಲ್ಲಿ ಆಗಿದ್ದು ಅದೇನೆ. ನಿಮ್ಮ ಮತ್ತು ನಿಮ್ಮ ತಂಗಿಯ ವಿಚಾರ ತುಂಬಾ ಶಾರ್ಪ್ ಆಗೇ ಇತ್ತು ಮಾತುಕತೆ. ಅವ್ರನ್ನೇ ಮತ್ತೆ ಒಳಗೆ ಹಾಕಿದ್ದು. ಏನ್ ಪ್ಲಸ್ ಪಾಯಿಂಟ್ ಆಗಿತ್ತು ಬಿಗ್ ಬಾಸ್ಗೆ ಅನ್ಸುತ್ತೆ ನಿಮ್ಮ ಒಳಗೆ? ಸರ್, ಅದೇ ಚೈತ್ರ ಬರ್ತಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಬರ್ತೀನಿ, ಚೈತ್ರ ಗೊತ್ತಿರಲಿಲ್ಲ. ಚೈತ್ರ ಬರ್ತಾಳೆ ನನಗೆ ಗೊತ್ತಿರಲಿಲ್ಲ. ಸೊ ಪ್ಯಾಟ್ರನ್ನೇ ಹಂಗೆ ನಡೆಯೋದು. ಸೊ ಚೈತ್ರ ಬರ್ತಾಳೆ ಅಂದಾಗ ನನಗೂ ಒಂಥರ ತೀರಾ ಶಾಕಿಂಗ್ ಅನ್ನಿಸ್ತು. ಅದೇ ಈ ಸತಿ ಸ್ವಲ್ಪ ಆಟ ಚೇಂಜ್ ಮಾಡ್ತಾಳೆ ಅನ್ನೋದು ಎಲ್ಲೋ ನನಗೂ ಗೊತ್ತಿತ್ತು. ಮಾಡಿದ್ರು ಅನ್ಸುತ್ತೆ ಸರ್. ಅತಿಥಿಯಾಗಿ ಒಳಗಡೆ ಒಂದು ವಾರ ಇರ್ತೀರ ಎಲ್ಲರೂ ಒಟ್ಟಾಗಿ. ಅಲ್ಲಿದ್ದಂಥ ಬಿಸಿನೇ ಬೇರೆ. ಅಲ್ಲಿ ಅಡುಗೆ ಮನೆ ಬಿಸಿ ಇತ್ತು ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದಾಗೆಲ್ಲ ಅವ್ರಿಗೆ ಬಿಸಿ ಆಗ್ತಾ ಇತ್ತು, ಟ್ರಿಗರ್ ಆಗ್ತಿತ್ತು. ಒಬ್ಬೊಬ್ರು ಒಂದೊಂದು ಟಾಂಗ್ ಕೊಡ್ತಾ ಇದ್ರು. ಫ್ರೆಂಡ್ ಅಂತ ಒಳಗಡೆ ಹೋಗ್ತೀರಾ, ಬಟ್ ಫ್ರೆಂಡ್ಶಿಪ್ನ ಬಿಟ್ಬಿಟ್ಟು ಆಟ ಆಡಿಸ್ತೀರಾ ಗಿಲ್ಲಿನ, ಮತ್ತೆ ಫ್ರೆಂಡ್ ಆಗ್ತೀರಾ. ಹೇಗೆ ಸರ್ ಇದೆ ಡೈವರ್ಷನ್? ಸರ್ ಇಲ್ಲ, ಆ್ಯಕ್ಚುಲಿ ಮನೆಯೊಳಗೆ ಹೋಗಿದ ತಕ್ಷಣ ಅದು ಒಂದು ವಾರ ಇದು ಒಂದು ವರ್ಷ ನಾವು ಆಚೆ ಇದ್ದವರು, ಬೇರೆ ಕೆಲಸಗಳು ಮಾಡ್ತಾ ಇದ್ವಿ, ಅಂದರೆ ಆರಾಮಾಗಿ ಜಾಲಿಯಾಗಿ ಆಚೆ ಓಡಾಡ್ಕೊಂಡಿದ್ದವರು. ಸಡನ್ನಾಗಿ ಮನೆಗೆ ಹೋಗ್ತೀವಿ, ಆಮೇಲೆ ನಾವು ಮನೆಗೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅದನ್ನು ಗಿಲ್ಲಿ ಅರ್ಥ ಮಾಡ್ಕೊಂಡು ಹೋಗ್ತಾನೆ. ತೀರಾ ಕಿಟ 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 ಅಂತ ಹಿಂಸೆ ಕೊಡ್ತಿದ್ದಾಗ ನಮಗೂ ಎಲ್ಲೋ ಇರಿಟೇಟ್ ಆಗಿದ್ದು ಉಂಟು. ಅದಾದಮೇಲೆ ಏನಾಗುತ್ತೆ ಅಂದಾಗ ನಾನು ಒಂದು ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹಲವಾರು ವಿಷಯಗಳು ಹಂಚ್ಕೊತೀವಿ. ಅವಾಗ ನಂದು ಒಂದು ವೈಬ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅವನು ಮಂಡ್ಯದವನು, ನಮ್ಮ ಪಕ್ಕದೂರೇ. ಸೊ ನಮಗೆ ಅವನಿಗೆ ತುಂಬ ಮ್ಯೂಚುವಲ್ಸ್ ಇದ್ದಾರೆ ಊರಲ್ಲಿ. ಹಂಗಿದ್ದಾಗ ಹಂಗೆ ಮಾತಾಡ್ತಾ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಅವನೆಲ್ಲೋ ದೂರ ಕೂತ್ಕೊಂಡು ಬರೀ ಕಂಟ್ರಿ ಆ್ಯಕ್ಷನಲ್ಲಿ ಆ ಥರ ಮಾತಾಡ್ತಾನೆ. ಸೊ ನನಗೆ ಅರ್ಥ ಆಗುತ್ತೆ. ಸೊ ನಾನು ಅವನ ಹತ್ರ ಅದೇ ಕಂಟ್ರಿ ಆ್ಯಕ್ಷನ್ ಮಾತಾಡಿದಾಗ ಅರ್ಥ ಆಗುತ್ತೆ. ಆ ಥರ ಒಂದು ವೈಬ್ ಕ್ರಿಯೇಟ್ ಆಗೋಗುತ್ತೆ. ಈ ತುಂಡೈ ಕ್ಲಾಸ್ ಸವಾಸ ಇರುತ್ತಲ್ಲ, ಅದೇ ಥರ ಸೇಮ್ ಇದ್ವಿ. ಅಂದರೆ ಅವ್ನು ಮಾಡೋ ಜೋಗಳು ನನಗೆ ತುಂಬ ಬೇಗ ಮ್ಯಾಚ್ ಆಗೋದು, ನಾನು ಮಾಡೋದು ಅವ್ನಿಗೆ ಮ್ಯಾಚ್ ಆಗ್ತಾ ಇತ್ತು. ಸೊ ಇಬ್ಬರು ತುಂಬ ಮಜಾ ಮಾಡಿದ್ದೀವಿ. ಒಳಗಡೆ ಆಪೋನೆಂಟ್ಸ್ಗಿಂತ ಒಂದು ಟ್ರೂ ಫ್ರೆಂಡ್ಶಿಪ್ಪು ನನಗೂ ಕ್ರಿಯೇಟ್ ಆಗೋಯ್ತು. ಸೊ ಅದರಲ್ಲಿ ತುಂಬ ಎಂಜಾಯ್ ಮಾಡಿರೋದು ಉಂಟು ಸರ್. ಓಕೆ, ಫ್ರೆಂಡ್ಶಿಪ್ ಸ್ಟಾರ್ಟ್ ಆದಮೇಲೆ ಒಂದಷ್ಟು ಮಾತುಕತೆನೂ ಮಾಡ್ತೀರಾ, ಕೀಟ್ಲೆಗಳನ್ನೂ ಮಾಡ್ತೀರಾ, ಅದನ್ನೆಲ್ಲ ತುಂಬ ವೈರಲ್ ಆಗ್ತಾ ಇದೆ ಹೊರಗಡೆ. ಸರ್, ನೀವು ಬಂದು ಖುಷಿಯಾಗಿರೋಂಥ ವೈರಲ್ ಯಾವ್ದು ನೋಡಿದ್ರಿ? ಅದು ಏನು ಅನ್ನಿಸ್ತೈತೆ ಸರ್ ಅದನ್ನ ನೋಡಿದಾಗ? ಸರ್ ಅದೇ ನಾನು ಅಷ್ಟು ನೋಡಿಲ್ಲ, ಇನ್ನು ಮುಂದೆ ನೋಡಬೇಕು. ಯಾಕಂದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ಆದರೆ ಒಂದು 2-3 ನೋಡಿದ್ದೀನಿ. ಅದು ತುಂಬಾ ತೀರಾ ಖುಷಿ ಕೊಡುತ್ತೆ. ಅಂದರೆ ಚೈತ್ರಾಗ ಅವ್ನು ರೇಗಿಸ್ತಾ ಇರೋದು ನೋಡಿದೆ ನಾನು. ಅವ್ನು ಕೂದಿರ್ತೀವಿ ಬೆಡ್ ಮೇಲೆ, ಚೈತ್ರಾಗ ರೇಗಿಸ್ಬಿಟ್ಟು ಪಟ್ಟದ ಬಾಕ್ಲಾಕ್ಬಿಡ್ತಾನೆ. ಅದು ತುಂಬ ಮಜಾ ಕೊಟ್ಟಿದ್ದಂಥ ಒಂದು ಎಪಿಸೋಡು. ಅವನಿರೋದೇ ಹಂಗೆ ಸರ್, ತೀರಾ ಲೈವ್ಲಿ ಪರ್ಸನ್ನು. ಆಮೇಲೆ ನನಗೂ ಅವ್ನಿಗೆ ಎಂತಕ್ಕೆ ಮ್ಯಾಚ್ ಆಯಿತು ಅಂದರೆ ನಾನು ಹಂಗೆ
ನಾನು ಎಲ್ಲರನ್ನೂ ರೇಗಿಸ್ಕೊಂಡು ಮಜಾ ಮಾಡ್ಕೊಂಡಿರೋಂಥ ವ್ಯಕ್ತಿತ್ವ. ಸೊ ಅದು ಮ್ಯಾಚ್ ಆಗಿದ್ದ ಕಾರಣ ನಾನು ಅವನು ಖುಷಿಯಾಗಿದ್ವಿ ಹೊರತು ಬೇರೆ ಏನು ಪರ್ಸ್ನಲ್ಲು ಮನ್ಸಲ್ಲಿ ಒಂದು ಇಟ್ಕೊಂಡು ಇನ್ನೊಂದು ಏನೂ ಇರಲಿಲ್ಲ. ನಾನು ಒಂದೊಂದು ಪಾಯಿಂಟ್ಗಳನ್ನ ಹೇಳ್ತೀನಿ, ಅಂದರೆ ಕೋಪ ಅನ್ನೋ ಉದಾಹರಣೆ ಥರ ಹೇಳ್ತೀನಿ, ಅದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಅದು ಬೇಕಾ ಬಿಗ್ ಬಾಸ್ ಮನೆಯವ್ರಿಗೆ ನೀವು ಹೇಳ್ಬೋದು ಒಂದೊಂದು ವರ್ಡಲ್ಲಿ. ಸರ್, ಕೋಪ ಅಂತ ಬಂದಾಗ ಸರ್, ಕೋಪ ಅಂತ ಬಂದಾಗ ಅದು ಕೋಪ ಯಾರೂ ಬೇಕಂತ ತೋರಿಸೋದಲ್ಲ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ವಿಷಯಗಳು ಯಾರೇ ಮಾತಾಡಿದ್ರು, ಅದೊಂದು ಕುರುಕ್ಷೇತ್ರ ಮೂವಿ ಡೈಲಾಗೇ ಇದೆ, ಅದು ಸ್ವಾಭಿಮಾನವನ್ನೇ ಉಸಿರಾಗಿರಿಸ್ಕೊಂಡವರು ನಾವು ಅಂತ. ಸೊ ಹಂಗಿದ್ದಾಗ ಯಾರೇ ಆ ಮಟ್ಟಕ್ಕೆ ಬಂದು ಮುಟ್ಟಕ್ಕೆ ಬಂದ್ರೂ ಕೋಪ ಅನ್ನೋದು ಬಂದೇ ಬರುತ್ತೆ. ಅದು ಧ್ರುವಂತೂ ತುಂಬ ಒಂದು 3-4 ಸತಿ ಮಾಡ್ತಾನೆ. ಅದು ಸುದೀಪ್ ಸರ್ ಮುಂದೆನೇ ಮಾಡಿದಾಗ ನಾನು ಅಲ್ಲಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸುದೀಪ್ ಸರ್ ಇದ್ದರು, ಅವ್ರಿಗೆ ಅಲ್ಲಿ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ, ಮಾತಾಡೋಂಗೆ ಇಲ್ಲ. ಹಂಗಿದ್ದಾಗ ಸುದೀಪ್ ಸರ್ ಇಲ್ದಿರ ಮಂಡೇ ಟು ಥರ್ಸ್ಡೇವರೆಗೂ ಸಿಗಾಕಂದ ನನ್ನ ಕೈಗೆ, ಅವಾಗ ಸಿಗಾಕೊಂಡಾಗ ನಾನು ಕೊಟ್ಟಿದ್ದೀನಿ ಸರ್ ಕೆಲಸ. ಓಕೆ, ಇರಿಟೇಷನ್ ಮಾಡುವಂಥದ್ದು, ಹುಳಿ ಹಿಂಡುವಂಥದ್ದು, ಸಕನಿತನ ಮಾಡುವಂಥದ್ದು ಅಲ್ಲಿ ಸಾಕಷ್ಟು ಜನ ಮಾಡ್ತಾರೆ ಬಿಗ್ ಬಾಸ್ ಮೇಲೆ. ಅದು ಯಾರು ಅಂತಲೇ ಗೊತ್ತಾಗಲ್ಲ. ನಮ್ಮ ಪಕ್ಕನೇ ಇರ್ತಾರೆ, ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ, ಆಮೇಲೆ ಒಂದೊಂದು ಕಡೆ ಹಿಂಡು ಬಿಡ್ತಾರೆ. ಸೊ ಅದನ್ನು ನಾನು ಅಶ್ವಿನಿ ಅವರಲ್ಲಿ ನೋಡಿದ್ದೀನಿ. ನಾವೊಂದು ವಿಷಯ ಹೇಳಿರ್ತೀವಿ, ಆ ವಿಷಯನ ನೂರಾರು ಆಯಾಮಕ್ಕೆ ತಿರುಗಿಸೋ ವಿಷಯಗಳಾಗಿರ್ಬೋದು, ಮಾತಾಡೋ ರೀತಿಗಳಾಗಿರ್ಬೋದು. ನಾನು ಮೊನ್ನೆ ನಾನು ಕೇಳ್ಪಟ್ಟೆ, ಇಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರೆ ಹೇಳ್ದಂಗೆ ಅವ್ರ ತಾಯಿನ ಸಾರಿ ಕೇಳಿದ್ರಂತೆ ಬೇರೆ ಕಂಟೆಸ್ಟೆಂಟ್ಸ್ಗೆಲ್ಲ. ಸೊ ನನ್ನ ಕಡೆಯಿಂದ ಆ ತಾಯಿಗೆ ಏನಾದರೂ ನೋವಾಗಿದ್ರೆ ನನ್ನ ಕಡೆಯಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ. ನಾಟಕೀಯವಾಗಿ ಇರುವಂಥದ್ದು, ಮುಖವಾಡವನ್ನು ಹಾಕುವಂಥದ್ದು, ಇದು ನಡೆಯುತ್ತೆ ಬಿಗ್ ಬಾಸ್ ಮೇಲೆ? 100% ಆಗಲ್ಲ. ಆ ಮನೆ ಹೆಂಗೆ ಅಂದರೆ, ನೀವು ನಾಟಕ ಮಾಡಿ ಬದುಕೋಕ್ಕೆ ಆಗಲ್ಲ. ನೀವು ಏನೇ ನಾಟಕ ಮಾಡಿದ್ರು 2 ವಾರ ಮಾಡ್ಬೋದು ಅಷ್ಟೇ, 3ನೇ ವಾರ ನಿಮ್ಮ ಟಮಟೆ ಓಪನ್ ಆಗೇ ಆಗುತ್ತೆ. ಅದು ಹಲವಾರು ಜನದ್ದು ಆಗಿದೆ. ಎಕ್ಸಾಂಪಲ್, ಅಶ್ವಿನಿ ಅವ್ರಿಗೆ ಅಡುಗೆ ಬರೋದೇ ಇಲ್ಲ ಅಂತ ಹೇಳಿದವ್ರು ಏನು ಸಖತ್ತಾಗಿ ಮಾಡ್ತಾರೆ ಗೊತ್ತಾ ಅಡುಗೆ. ಅವರು ಬಿರಿಯಾನಿ ಅವ್ರ ಹತ್ರ ತಿನ್ಬೇಕು ನೀವು, ಅಪ್ಪ ಯಾವ ಹೋಟ್ಲು ಲೆಕ್ಕ ಇಲ್ಲ, ಆ ಥರ ಅಡುಗೆ ಮಾಡ್ತಾರೆ. ಅದು ತೀರಾ ಶಾಕಿಂಗ್ ಆಗಿತ್ತು. ಆಮೇಲೆ ಅವ್ರು ಇಷ್ಟು ವಾರ ಅದನ್ನು ಹ್ಯಾಂಡಲ್ ಮಾಡ್ಕೊಂಬಂದಿದ್ದೆ ಗ್ರೇಟ್ ಅನಿಸುತ್ತೆ, ಹೆಂಗೆ ಅದನ್ನು ಮುಚ್ಚಿಟ್ಕೊಂಡು ಬಂದರು ಅಂತ. ಆಮೇಲೆ ನಮ್ಮ ಚೈತ್ರಂದು ಆಗಿರ್ಬೋದು, 2 ವಾರ ಸೈಲೆಂಟ್ ಆಗಿದ್ಲು, 3ನೇ ವಾರ ಎಲ್ಲರೂ ನೋಡಿದ್ರಲ್ಲ ಹೆಂಗಾಯ್ತು ಅಂತ. ಸೊ ಅದು ನಾಟಕ ತುಂಬ ದಿನ ನಡೆಯಲ್ಲ ಸರ್ ಬಿಗ್ ಬಾಸ್ ಮನೆಯಲ್ಲಿ. ಓಕೆ ಸರ್, ಈ ಬಾಂಧವ್ಯ ಅನ್ನುವಂಥದ್ದು, ಸ್ನೇಹ, ಅಣ್ಣ ತಂಗಿ ಬಾಂಧವ್ಯ, ಅಕ್ಕ ತಮ್ಮನ ಬಾಂಧವ್ಯ ಅನ್ನೋಂಥದ್ದು ಬಿಗ್ ಬಾಸ್ ಮನೆಯೊಳಗೆ ನಡೆಯುತ್ತೆ ಸರ್? ಅದು ಕನೆಕ್ಟ್ ಆಗೇ ಆಗ್ತೀವಿ, ಯಾಕಂದರೆ ನಮ್ಗೆ ಯಾರ ಹತ್ರ ಒಬ್ಬರ ಹತ್ರ ಆದರೂ ಮಾತಾಡಲೇಬೇಕಾಗತ್ತಲ್ಲ ಮನೆಯೊಳಗೆ. ಇಲ್ಲಾಂದರೆ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ನಮಗೆ ಆಚೆ ಪ್ರಪಂಚದ್ದು ಟಚ್ ಇರಲ್ಲ, ಫೋನ್ಗಳಿರಲ್ಲ. ನಮ್ಗೆ ಅಲ್ಲಿರೋಬ್ರು ಒಬ್ಬರೇ ನಮಗೆ ಬಂದು ಬುದ್ಧಿ ಹೇಳೋದು ಅಂದರೆ ಸುದೀಪ್ ಸರು. ಇನ್ನು ಪ್ರತಿಯೊಬ್ಬರು ಅಲ್ಲಿ ನಮ್ಮ ತುಳಿಯೋಕ್ಕೆ ಕಾಯ್ತಾ ಇರ್ತಾರೆ. ಸೊ ಹಂಗಿದ್ದಾಗ 100% ಕನೆಕ್ಟ್ ಆಗ್ತೀವಿ. ಅದು ತುಂಬ ಜನ ಆಚೆ ಕಡೆ ನಡೆಸ್ಕೊಂಡು ಹೋಗೋದಕ್ಕೆ ಫೇಲ್ ಆಗ್ತಾರೆ, ಯಾಕಂದರೆ ಅವರು ಬ್ಯುಸಿ ಆಗ್ತಾರೆ, ಅವ್ರದ್ದು ಒಂದು ಕೆಲಸ ಕಾರ್ಯಗಳೆಲ್ಲ ಇರುತ್ತೆ. ಬಟ್ ಅಲ್ಲಿ ಆಗೋದಂತೂ ನಿಜವಾಗ್ಲೂ ಆ ಫೀಲಿಂಗ್ ನಿಜಾನೇ. ಬಟ್ ಒಳಗೆ ಅದನ್ನು ಗೇಮ್ಗೆ ಎಫೆಕ್ಟ್ ಆಗಬಾರ್ದು. ನೀವು ಸ್ನೇಹ ಬೆಳೆಸ್ಕೊಳ್ಳಿ, ಒಂದು ಬಾಂಧವ್ಯ ಬೆಳೆಸ್ಕೊಳ್ಳಿ, ಮತ್ತೊಂದು ಅದು ಗೇಮ್ಗೆ ಎಫೆಕ್ಟ್ ಆಗದಿರೋ ಥರ ನೋಡ್ಕೊಂಡ್ರು ಅಂದರೆ ಒಳ್ಳೆಯದು. ಹೊರಗಡೆ ಒಂದು ಮಾತು ನಡೀತಾ ಇತ್ತು, ವೀಕೆಂಡ್ ಬಂದರೆ ಸುದೀಪ್ ಸರ್ ಅವ್ರ ಸ್ಥಾನ ತುಂಬ್ತಾರೆ. ಒಳಗಡೆ ವೀಕೆಂಡ್ ಒಳಗಡೆ ರಜತ್ ಅವರು ಇರುವಾಗ ಸುದೀಪ್ ಸ್ಥಾನವನ್ನು ರಜತ್ ಅವರು ತುಂಬ್ತಾ ಇದ್ರು. ಅಂದರೆ ಒಂದೊಂದು ಮಾತುಗಳನ್ನ ಹೇಳ್ತಿದ್ರು, ವಿಚಾರಗಳನ್ನ ಹೇಳ್ತಿದ್ರು, ಬುದ್ಧಿವಾದವನ್ನು ಹೇಳ್ತಿದ್ರು, ಟಾಂಗ್ ಕೊಡ್ತಾ ಇದ್ರು. ಸುದೀಪ್ ಸರ್ ವೇದಿಕೆ ಮೇಲೆ ಏನು ಮಾಡ್ತಾರೆ ಅದ್ರ ಒಂದಷ್ಟು ಪಾಯಿಂಟ್ಗಳನ್ನ ರಜತ್ ಅವ್ರು ಮಾಡ್ತಾ ಇದ್ರು ಅಂತ ಹೇಳ್ತಾರೆ, ಮಾತು ನಡೀತಾ ಇತ್ತು. ಇದ್ರ ಬಗ್ಗೆ ಏನು ಹೇಳಿ ಸರ್? ಸುದೀಪ್ ಸರ್ಗೂ ನನಗೂ ಎಲ್ಲಿ ಸರ್ ಹೋಲಿಕೆ? ಆನೆಗೂ ಇರಬೇಕು ಹೋಲಿಸ್ದಂಗೆ ಆಗೋಯ್ತು ನೀವು. ಹಂಗೇನಿಲ್ಲ, ಸುದೀಪ್ ಸರ್ ಯಾವತ್ತಿದ್ರೂ ಅವ್ರ ವ್ಯಕ್ತಿತ್ವನೇ ಬೇರೆ, ಅವ್ರ ಒಂದು ತೂಕನೇ ಬೇರೆ. ನನಗೆ ಅಂತ ಬಂದಾಗ ನಾನು ನನ್ನ ರೀತಿಲಿ ಮಾತಾಡಿದ್ದೀನಿ ಸರ್. ಅದು ಆ ಥರ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ಫ್ಯಾನ್ ಆಗಿ ಅವರಿಂದ ನೋಡಿ ಕಲ್ತಿರೋದುಂಟು. ಎಲ್ಲ ಅವ್ರ ಮಾತುಗಳ್ನ ತಗೊಂಡು ಕೆಲವೊಂದು ತೂಕವಾದ ವಿಷಯಗಳು ಹೆಂಗೆ ಹೇಳಬೇಕು ಆ ಥರ ಹೇಳಿರೋದುಂಟು. ಬಟ್ ಕಂಪ್ಯಾರಿಸನ್ ಅನ್ನೋದು ಇಲ್ವೇ ಇಲ್ಲ ಸರ್. ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ರಿ, ಅವಾಗ ಹೇಳ್ತಿದ್ರಿ ನಮ್ಮನೆ ಮಗ ಇದ್ದಂಗೆ, ಮಂಡ್ಯದ ಮಗ ಇದ್ದಂಗೆ, ರೆಬಲ್ ಸ್ಟಾರ್ ಅಭಿಮಾನಿ ಅಂತ. ಗಿಲ್ಲಿಯ ಹೊರಗಡೆನ ವೈರಲ್ ವಿಚಾರಗಳನ್ನ ನೋಡ್ತಾ ಇರ್ತೀರಾ, ಗಿಲ್ಲಿಗೆ ಪ್ರಶಂಸೆ ಕೊಡ್ತಾ ಇರ್ಬೋದು, ಗಿಲ್ಲಿಗೋಸ್ಕರ ದೇವಸ್ಥಾನಗಳಿಗೆ ಹೋಗಿ ಫೋಟೋ ಇಟ್ಕೊ ಹೋಗ್ತಾ ಇರೋದು, ಇದೆಲ್ಲ ನೋಡಿದಾಗ ಹೇಗೆ ಅನ್ಸುತ್ತೆ? ಏನು ಹೇಳ್ತೀರಾ ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರುಗಳಿಗೆ? ಸರ್, ನಮ್ಮ ಜನನೇ ಹಂಗೆ ಸರ್. ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂದರೆ ಯಾವ ಮಟ್ಟವರೆಗೂ ಇಷ್ಟಪಡ್ತಾರೆ ಅನ್ನೋದಕ್ಕೆ ಅದು ಪ್ರತಿಯೊಬ್ಬರು ನಾವು ನೋಡಿದ್ದೀವಿ. ಅದು ರಾಜಣ್ಣ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅದೇ ಹಾದಿಲಿ ಬಂದಂಥ ನಮ್ಮ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು. ಸೊ ಇವ್ರಿಗೆಲ್ಲ ಯಾವ ರೀತಿ ಒಂದು ಪ್ರೀತಿ, ಯಾವ ರೀತಿ ಒಂದು ಎಲ್ಲ ಕೊಟ್ಟು ಬೆಳೆಸಿದ್ದಾರೆ ಜನ ಅನ್ನೋದು ನಾವು ನೋಡಿದ್ದೀವಿ. ನಾವೆಲ್ಲ ಒಂದು ಚಿಕ್ಕ ಪುಟ್ಟ ಕಲಾವಿದರು ಅನ್ನೋದು ನೋಡಿದೆ. ಗಿಲ್ಲಿಗೆ ಯಾವ ರೀತಿ ಪ್ರೀತಿ ಕೊಡ್ತಾ ಇದ್ದಾರೆ, ಯಾವ ರೀತಿ ಒಂದು ಪ್ರಶಂಸೆ ಕೊಡ್ತಾರೆ ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನನ್ನ ತಮ್ಮನಿಗೆ ಒಳ್ಳೇದಾಗಲಿ, ನನ್ನ ಆತ್ಮೀಯ ಸ್ನೇಹಿತ ಅವನ ಆಚೆ ಬಂದಮೇಲೆ ಒಂದು ಒಳ್ಳೆ ಪಾರ್ಟಿ ಮಾಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸರ್, ಬಿಗ್ ಬಾಸ್ ಅನ್ನು ಹೊರತುಪಡಿಸಿ ಒಂದು ಪ್ರಶ್ನೆ,
ನೀವು ಇಬ್ಬರ ಸ್ನೇಹವನ್ನು ಕೂಡ ನೋಡಿದ್ರ, ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಅವರ ಸ್ನೇಹವನ್ನು ನೋಡಿದಿರ, ಆ ಸ್ನೇಹಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತೀರಾ. ಅಂಬರೀಷ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಹೇಗಿದ್ರು ಹಾಗಿರ್ಬೇಕು ಅಂತ ಆಸೆ ಪಡೋ ಕೋಟ್ಯಾಂತರ ಜನರಲ್ಲಿ ನೀವು ಒಬ್ರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇವಾಗ ನಿನ್ನೆ ಮೊನ್ನೆಯಿಂದ ನೋಡಿರ್ತೀರ, ಗಮನಕ್ಕೆ ಬಂದಿರುತ್ತೆ, ವಾರ್ ಅನ್ನೋದು ನಡೀತಾ ಇದೆ. ಇದು ಸರಿನಾ ತಪ್ಪಾ? ಇಲ್ಲ ಈ ವಾರು ಕಾಂಟ್ರವರ್ಸಿಗೆ ಆಗಿದ್ರೆ ಇವರಿಬ್ರು ಒಂದಾದ್ರೆ ಆ ಕಾಂಟ್ರವರ್ಸಿನ ಮುಚ್ಚಾಕಕ್ಕೆ ಇವು ಎಡೆ ಶಕ್ತಿ ಸಾಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೇ? ಸರ್, ನನಗೆ ಗೊತ್ತಿರೋ ಪ್ರಕಾರ ನಾನು ಸುದೀಪ್ ಸರ್ನ ಸ್ವಲ್ಪ ಪರ್ಸ್ನಲಿ ನೋಡಿದ್ದೀನಿ. ಸುದೀಪ್ ಸರ್ ಯಾವತ್ತೂ ದರ್ಶನ್ ಸರ್ ಬಗ್ಗೆ ಒಂದು ವೇದಿಕೆಯಲ್ಲೂ ಮಾತಾಡಿಲ್ಲ, ಆಮೇಲೆ ಪರ್ಸ್ನಲಿ ನಾವೆಲ್ಲ ಜೊತೆಗಿದ್ದಾಗಲೂ ಯಾವತ್ತೂ ಮಾತಾಡಿಲ್ಲ. ದರ್ಶನ್ ಸರ್ ಜೊತೆ ಪರ್ಸ್ನಲಿ ಇದ್ದೀನಿ ನಾನು. ಯಾವತ್ತೂ ದರ್ಶನ್ ಸರ್ ಸುದೀಪ್ ಸರ್ನ ಬಿಟ್ಕೊಟ್ಟು ಇಲ್ಲ, ಯಾವತ್ತೂ ಮಾತಾಡೂ ಇಲ್ಲ. ಹಂಗಿದ್ದಾಗ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡುವಂಥ ವ್ಯಕ್ತಿ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಅಲ್ಲ. ಅದು ಮಾತಾಡಿರೋದು ಪ್ರೈವೇಸಿ ಬಗ್ಗೆ. ಯಾಕಂದರೆ ನೋಡಿ, ಡೆವಿಲ್ ಸಿನಿಮಾನ ಪ್ರೈವೇಸಿ ಮಾಡಿದ್ದಾರೆ. ಸೊ ಇದು ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನಿಂತ್ಕೊಂಡು ಹೊಡೆದಾಗಬೇಕಾಗಿರೋ ವಿಷಯ ಇದು. ಅವ್ರು ನಿಂತ್ಕೊಂಡು ಹೊಡೆದಾಡಬೇಕು. ಅದನ್ನು ಬಿಟ್ಬಿಟ್ಟು ಸುದೀಪ್ ಸರ್ ಏನೋ ಮಾತಾಡಿದ್ರು ಅನ್ನೋದು ಅಲ್ಲ. ಇಲ್ಲಿ ಫ್ಯಾನಿಸಮ್ ತೋರಿಸ್ಬೇಕು ನಿಜವಾಗ್ಲೂ ಅಂದರೆ ಯಾರು ಪ್ರೈವೇಸಿ ಮಾಡ್ತಿದಾರೋ ಅವ್ರನ್ನ ಹಿಡಿದು ಕಾನೂನು ರೀತಿ ಏನು ಕ್ರಮ ತೊಗೊಬೇಕು ಅದನ್ನು ತೊಗೋಬೇಕಾಗತ್ತೆ. ಅವರಿಬ್ಬರು ಮಧ್ಯದಲ್ಲಿರೋ ಜಗಳನ ಇನ್ನೂ ಬೆಳೆಸೋದು ಬೇಡ. ಅವರಿಬ್ಬರು ಬೇಗ ಒಟ್ಟಿಗಾಗಲಿ, ಅದನ್ನು ನೋಡೋ ಕಣ್ಣು ನಂದು ಒಂದು ಆತರದಿಂದ ಕಾಯ್ತಾ ಇದೆ ಅಂತ ಕೇಳ್ಕೊಂತೀನಿ ಸರ್. ಅವರಿಬ್ರು ಒಟ್ಟಿಗಾದ್ರೆ ಈ ಪೈರಸಿ ಅನ್ನುವಂಥದ್ದಾಗಲಿ ಚಿತ್ರರಂಗದಲ್ಲಿ ಆಗ್ತಿರೋಂತಹ ಒಂದಿಷ್ಟು ಚಿತ್ರರಂಗ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಎಲ್ಲರ ಭಾವನೆ, ಅದನ್ನೆಲ್ಲ ಒಗ್ಗೂಡಿ ಮಾಡ್ಬೋದು, ಗೆಲ್ಲಿಸ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಅಭಿಮಾನಿಯಾಗಿ? ಸರ್, ಅವರಿಬ್ಬರು ಒಂದಾಗೋಯ್ತು ಅಂದರೆ ಮುಗೀತು ಸರ್. ಅಂದರೆ ಅದು 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 ಆ ಅಬ್ರ ಆಮೇಲೆ ಗೊತ್ತಾಗುತ್ತೆ. ಅದು ಬೇಗ ಆಗಲಿ, ಯಾಕಂದರೆ ಅದನ್ನು ತಡೆಯೋಕ್ಕೆ ಒಂದು ಸುಮಾರು ಜನ ಓಡಾಡ್ತವ್ರೆ. ಈ ಕಡೆ ದರ್ಶನ್ ಸರ್ ಜೊತೆ ಇರೋರು ಸುಮಾರು ಜನ ಅದರ ವಿಷಯಕ್ಕೆ ಓಡಾಡ್ತವ್ರೆ, ಆ ಕಡೆ ಸುದೀಪ್ ಸರ್ ಜೊತೆ ಇರೋರು. ನಾನು ಪರ್ಸ್ನಲಿ ನೋಡ್ದಂಗೆ ಏನೋ ಒಟ್ಟಿಗೆನೇ ಆಗಬಾರ್ದು ಅನ್ನೋ ರೀತಿ ಮಾಡೋದಾಗಲಿ ಮಾಡ್ತಾ ಇದ್ದಾರೆ. ಇವರಿಬ್ಬರು ಒಟ್ಟಿಗಾದ್ಮೇಲೆ ಅವರು ಎಲ್ಲರಿಗೂ ಇವರಿಬ್ಬರೇ ಸೇರಿ ಕೆಲಸ ಕೊಡ್ತಾರೆ. ಅದನ್ನು ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಸರ್. ಓಕೆ ಸರ್, ಇದನ್ನು ಹೊರತುಪಡಿಸಿ ಸರ್ ನಿಮಗೆ ಕೇಳಬೇಕು ಈ ಪ್ರಶ್ನೆ ಅನ್ನಿಸ್ತದೆ. ಇಲ್ಲಿವರೆಗೆ ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟಿಗೂ ನಾನು ಕೇಳಿಲ್ಲ. ಎಷ್ಟೋ ಜನ ಟ್ಯಾಲೆಂಟೆಡ್ಸ್ಗಳು, ಎಷ್ಟೋ ಜನ ನಾವೇನೋ ಮಾಡ್ತಾ ಇದೀವಪ್ಪ, ನಾವು ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿರೋರು ಹುಡುಗರು, ಯುವಕರು, ಯುವತಿಯರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು, ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಒಂದಷ್ಟು ಜನ ತುಂಬ ನೆಗೆಟಿವ್ ತಿಳ್ಕೊಂಡಿದ್ದಾರೆ. ಟ್ರೋಲ್ ಆದರೆ ನೆಗೆಟಿವ್ ಆಗಿ ಕೆಟ್ಟದಾಗಿ ಮಾತಾಡಿದರೆ ಬಿಗ್ ಬಾಸ್ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತ. ಒಂದಷ್ಟು ಜನ ಆ ಬಿಗ್ ಬಾಸ್ ಒಳಗೆ ಹೋಗಬೇಕು ಅಂತಲೇ ಹುಚ್ಚಾಟಗಳನ್ನ ಮಾಡ್ತಿದ್ದಾರೆ. ಮುಂದಿನ ಕಂಟೆಸ್ಟೆಂಟ್ ಆಗಬೇಕು ಅಂತಂದರೆ, ಬಿಗ್ ಬಾಸ್ನಲ್ಲಿ ನಾನು ಭಾಗವಹಿಸಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಸಜೆಷನ್ ಏನಿದೆ ಸರ್? ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಇವಾಗ ಇನ್ಸ್ಟಾಗ್ರಾಮು ಅನ್ನೋದು ಒಂದು ಟ್ರಂಪ್ ಕಾರ್ಡ್ ಆಗಿಬಿಟ್ಟಿದೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಸರ್, ನೀವು ನನಗೆ ಒಂದೊಂದು ಟೈಮಲ್ಲಿ ನೋಡ್ತೀನಿ ರೀಲ್ಸ್ ನೋಡೋವಾಗ ಏನು ಮಾಡ್ತಾ ಇದ್ದಾರೆ, ಏನಿದು ಸರ್? ಅದು ನಮ್ಮ ಜನದ ಮೇಲೂ ತಪ್ಪಿದೆ ಸರ್. ಯಾರನ್ನ ಬೆಳೆಸಬೇಕು, ಯಾರನ್ನ ಬಿಡಬೇಕು ಅನ್ನೋದು ಅವ್ರಿಗೂ ಗೊತ್ತಿರಬೇಕು. ನಿಮಗೆ ಟ್ಯಾಲೆಂಟೇ ಇಲ್ದಂಗೆ ನೀವು ಬಂದು ಬನ್ನಿ ಜನರೇ ಏನಿದೆಷ್ಟು ಅವ್ರು ಹಿಟ್ಟಾಗ್ತಾರೆ. ಇನ್ನೊಬ್ರು ಎಲ್ಲೋ ಕೂತ್ಕೊಂಡು ಒಂದು ಸಾಂಗ್ನ ಕೆಡ್ದಾಗ ಆಡಿದ್ರೆ ಅವರು ಹಿಟ್ಟಾಗ್ತಾರೆ. ಇನ್ನೊಬ್ರು ಯಾರೋ ಇಂಟರ್ವ್ಯೂಗೆ ಬಂದ್ಬಿಟ್ಟು ಅವರು ಜಗದೀಶ್ ಆಪೋಸಿಟ್ ಏನೋ ಮಾತಾಡ್ಬಿಟ್ಟು ಅವ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡೋದಾಗಲಿ, ಇದೆಲ್ಲ ಮಾಡಬಾರ್ದು. ಯಾಕಂದರೆ ಬಿಗ್ ಬಾಸ್ ಅನ್ನೋ ವೇದಿಕೆಗೆ ತುಂಬ ಅಪಾರವಾದ ಗೌರವ ಆಮೇಲೆ ತೂಕ ಇದೆ. ಬಿಗ್ ಬಾಸ್ ಮನೆಯಲ್ಲಿನೂ ಈ ಥರದವ್ರನ್ನ ಯಾರನ್ನೂ ಕರ್ಕೊಳಲ್ಲ. ಇವರೆಲ್ಲ ಮಾಡ್ತಿರೋದು ವ್ಯರ್ಥ ಪ್ರಯತ್ನ ಅನಿಸುತ್ತೆ. ಯಾಕಂದರೆ ಟ್ಯಾಲೆಂಟೆಡ್ ಜನ ತುಂಬ ಇದ್ದಾರೆ. ಜನ ನಾವು ಇನ್ಕ್ಲೂಡಿಂಗ್ ಮೀ ಇವ್ರನ್ನ ಎಲ್ಲ ಮಜವಾಗಿ ನೋಡ್ತಾ ಇದ್ದೀವಿ ಹೊರತು ಟ್ಯಾಲೆಂಟ್ಸ್ ಆಗಿ ಯಾರೂ ನಾವು ನೋಡ್ತಾ ಇಲ್ಲ. ಸೊ ಹಂಗಿದ್ದಾಗ ಇದನ್ನೆಲ್ಲ ಹುಚ್ಚಾಟಗಳ್ನ ಮಾಡೋದು ಬಿಟ್ಬಿಟ್ಟು ನಿಮ್ಮ ಟ್ಯಾಲೆಂಟ್ ತೋರಿಸ್ರಿ, ಒಳ್ಳೆ ಪರ್ಫಾರ್ಮ್ ಮಾಡಿರಿ, ಆ್ಯಕ್ಟಿಂಗ್ ಸ್ಕಿಲ್ ತೋರಿಸ್ರಿ, ಡ್ಯಾನ್ಸ್ ಮಾಡಿರಿ, ನಿಮ್ಮ ಒಂದು ಪರ್ಸ್ನಲ್ ಟ್ಯಾಲೆಂಟ್ಸ್ ಏನಿದೆ ಅದನ್ನು ಆಚೆ ತೊಗೊಂಬನ್ನಿ. ಬಿಗ್ ಬಾಸ್ ಮನೆ ಅನ್ನೋ ವೇದಿಕೆ ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮು ಅಂದರೆ, ನಿಮಗೆ ಅಕಸ್ಮಾತ್ ಚಾನ್ಸ್ ಕೊಡ್ತು ಅಂದರೆ ಅದನ್ನು ಯೂಸ್ ಇಟ್ ಟು ದ ಫುಲ್ಲೆಸ್ಟ್ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಆ ಒಂದು ವೇದಿಕೆಗೆ ಹೋಗೋಕ್ಕೆ ಒಂದು ದೊಡ್ಡ ಗೌರವ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಆ ಒಂದು ಸಾಧನೆ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ದು ಸಹ ನೀವು ಕಷ್ಟಪಡೋದೇ ಬೇಡ, ಅವರೇ ನಿಮ್ಮನ್ನ ಕರೆಸ್ಕೊತಾರೆ. ಸೊ ಆ ಕಷ್ಟಕ್ಕೆ ಏನೇನು ಬೇಕೋ ಅದನ್ನು ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಯಾಕಂದರೆ ಸಿಕ್ಕಾಬಿಟ್ಟು ಈಸಿಯಾಗಿ ಮಾಡ್ತಾರೆ ಸರ್ ಇನ್ಸ್ಟಾಗ್ರಾಮಲ್ಲಿ. ಎಷ್ಟು ಅಸಹ್ಯಕ್ಕೆ ಯಾರೋ ಒಬ್ರು ಆಂಟಿ ಅಂತೆ, ಅವ್ರ ಜೊತೆ ಇನ್ನೊಬ್ರು ಅಂಕಲ್ ಅಂತೆ, ಅವ್ರನ್ನೆಲ್ಲ ಏನೋ ಸೆಲೆಬ್ರಿಟಿಗಳ ಥರ ಆಡ್ತಾರೆ, ಏನೋ ದುರಾಂಕಾರದ ಮಾತುಗಳು ಮಾತಾಡ್ತಾರೆ. ಅವ್ರನ್ನ ಫಸ್ಟು ನಮ್ಮ ಜನಕ್ಕೇನು ಗೊತ್ತಾ, ಅವ್ರನ್ನ ಮಜವಾಗಿ ನೋಡ್ತವ್ರೆ. ಅವ್ರೇನು ಅನ್ಕೊತಾ ಇದ್ದಾರೆ, ಇಲ್ಲ ನಾವು ಆಗಲೇ ಸ್ಟಾರ್ ಆಗಿಬಿಟ್ಟಿದ್ದೀವಿ, ಅದು ಆಗ್ತಾ ಇರೋ ಪ್ರಾಬ್ಲಮ್. ಸೊ ಅವ್ರಿಗೆ ಅರ್ಥಗಳು ಆಗ್ತಾ ಇಲ್ಲ. ಅರ್ಥ ಆಗಿದ್ರೆ ಫಸ್ಟ್ ಆಫ್ ಆಲ್ ಅವ್ರು ಇಂಥ ಕೆಲಸನೂ ಮಾಡಲ್ಲ. ಅರ್ಥ ಆಗದಿರೋ ಕಾರಣಕ್ಕೆ ಮಾಡ್ತವ್ರೆ. ನಾವು ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗೋದು ಇಲ್ವಲ್ಲ ಸರ್. ಇವಾಗ ನಾವು ಮಾಡಿಬಿಟ್ರೆ ಮಾಡದೇ ಇರ್ತಾರ, ಮಾಡೇ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಷ್ಟು, ಇನ್ನೇನು ಮಾಡ್ತೀರಾ.
ಒಂದಷ್ಟು ಜನಕ್ಕೆ ರಜತ್ ಅವರ ಪರ್ಸನಲ್ ಲೈಫ್ಗೆ ಕ್ಯೂರಿಯಾಸಿಟಿ ಇದೆ. ಅದಕ್ಕೆ 2025 ಮುಗೀತಾ ಬಂದಿದೆ. 2025ರಲ್ಲಿ ನೀವು ಏಳು ಬೀಳುಗಳನ್ನು ತುಂಬ ನೋಡ್ಬಿಟ್ಟಿದ್ದೀರಾ. ಎಲ್ಲೆಲ್ಲಿ ಹೋಗಬಾರ್ದು ಎಲ್ಲ ಕಡೆ ಹೋಗಿ ಬಂದ್ಬಿಟ್ಟಿದ್ದೀರಾ. 2025 ಮುಗೀತು ಸರ್. 2026 ಬರ್ತಾ ಇದೆ. ಅದನ್ನು ಮೆಲುಕು ಹಾಕೊಂಡು ಮುಂದೆ ಬರೋದನ್ನ ಏನು ಚಾಲೆಂಜಾಗಿ ತಗೋತೀರಾ ಹೇಳ್ಬಿಡಿ ಸರ್. ಅದೇ ಸ್ವಲ್ಪ ಅರಿವಿಲ್ಲದೆ ಮಾಡಿರೋ ತಪ್ಪುಗಳಿಗೆ ಕಾನೂನು ರೀತಿ ಏನೇನು ಶಿಕ್ಷೆಗಳಾಗಬೇಕು ಅದೆಲ್ಲ ಆಗಿದೆ ನಮಗೆ. ಅದು ನಮ್ಗೆ ಆ ಥರ ಎಲ್ಲ ಒಂದು ಕಾನೂನು ಇದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ವರ್ಷದಿಂದ ತುಂಬ ಏನಂತಾರೆ ಅದನ್ನು ಕೇರ್ಫುಲ್ಲಾಗಿ ಒಳ್ಳೆ ಕೆಲಸಗಳು ಮಾಡ್ತಾ ನಮ್ಮ ಹಿರಿಯರು ಹಾಕ್ಕೊಟ್ಟಿರೋ ದಾರಿಗಳಲ್ಲಿ ನಡೆಯೋಕ್ಕೆ ನಾನು ಪ್ರಯತ್ನ ಪಟ್ಟು ತುಂಬ ಒಳ್ಳೆ ಹೆಸರು ತೊಗೊತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಬಲರಾಮ ಮುಖಾಂತರ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡೆ. ಅದಾದ್ಮೇಲೆ ಇನ್ಯಾವ ಪ್ರಾಜೆಕ್ಟ್ಗಳಿದ್ದಾವೆ, ಮತ್ತೆ ವೀಕ್ಷಕರನ್ನ ರಂಜಿಸೋಕ್ಕೆ ಯಾವ ಮುಖಾಂತರ ಬರ್ತೀರಾ ಅಂತ ಒಂದು ಹೇಳ್ಬಿಟ್ರೆ. ಸರ್ ಅದೇ ನೆಕ್ಸ್ಟು ಆ್ಯಂಕರಿಂಗ್ ಮಾತಾಡ್ತಾ ಇದ್ದೀನಿ ನಾನು. ಅದೊಂದಾಯಿತು ಅಂದರೆ ಈಗ ಬಲರಾಮ ನದಿಗಳು ಮುಗೀತು, ಇನ್ನೊಂದು 2 ಮೂವಿ ಲೈನಪ್ಪಲ್ಲಿದೆ. ಆಮೇಲೆ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ಗೆ ಮಾತುಕತೆ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ ಸರ್. ನಮಗೆ ಹೊಸ ವರ್ಷದ ವಿಶೇಷವನ್ನು ಹೇಳಿಬಿಟ್ರೆ ನಮ್ಮ ವೀಕ್ಷಕರಿಗೆ ಖುಷಿ. ಇಡೀ ಕರ್ನಾಟಕ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನಂಥ ಒಂದು ಚಿಕ್ಕ ಪುಟ್ಟ ಕಲಾವಿದನ್ನ ಗುರುತಿಸಿ ನನಗೆ ಇಲ್ಲಿ ಮಟ್ಟಕ್ಕವರೆಗೂ ಪ್ರೀತಿ ಕೊಟ್ಟು ಬೆಳೆಸ್ತಾ ಇರ್ತೀರಾ ಅಂತ ನಾನು ನಂಬಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ಹೊಸ ಕಲಾವಿದರಿಗೆ ಇದೇ ಪ್ರೀತಿ ಇದೇ ವಿಶ್ವಾಸ ಕೊಟ್ಟು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಕನ್ನಡ ಜೊತೆ ಅದರಲ್ಲಿ ಎತ್ತಿದ ಕೈ ಅಂತ ಗೊತ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ನಿಮ್ಮ ಪ್ರಾಜೆಕ್ಟ್ಗೆಲ್ಲ. ವೀಕ್ಷಕರೇ, ಇದಿಷ್ಟು ಸರಿಸುಮಾರು 30 ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಿದ್ದಂತಹ ರಜತ್ ಅವರ ಜೊತೆಗಿನ ಮಾತಾಗಿತ್ತು. ಇನ್ನಷ್ಟು ಸುದ್ದಿಗಳನ್ನು, ಇನ್ನಷ್ಟು ಕಿರುತೆರೆಯ ಮತ್ತು ಬೆಳ್ಳಿತೆರೆಯ ಸುದ್ದಿಗಳನ್ನು ನಿಮ್ಮ ಮುಂದೆ ತರೋಕ್ಕೆ ನಾನು ಸಂದೀಪ್ ಶ್ರೀನಿವಾಸ್ ಅಂತ ಹೆಚ್ಚಿಸ್ತೀನಿ. ಯಾವಾಗಲೂ ನ್ಯಾಷನಲ್ ಟಿವಿನ ನೋಡ್ತಾರೆ. ನನ್ನ ಜೊತೆ ನನ್ನ ಸ್ನೇಹಿತ ಚಿರಾಗ್ ಅವರು ಇರ್ತಾರೆ. ನಮಸ್ಕಾರ.